ನನ್ನ ಚಿತ್ತ, ನನ್ನ ಆಲೋಚನೆಗಳು, ನನ್ನ ಜ್ಞಾನ, ನನ್ನ ಯೋಚನೆ, ನನ್ನ ಭಾವನೆಗಳು. ವ್ಯಕ್ತಿ ಎನ್ನುವುದಕ್ಕೆ ಈ ಮೂರು ಕೂಡ ಅಗತ್ಯವಾಗಿದೆ. ದೇವರ ಆಲೋಚನೆಯ ಬಗ್ಗೆ ಪವಿತ್ರ ಆತ್ಮನಿಗೆ ತಿಳಿದಿದೆ. ಸೊ ಪವಿತ್ರ ಆತ್ಮನು ಈಸ್ ಹೈಲಿ ಇಂಟೆಲೆಕ್ಚುವಲ್. ಆತನಿಗೆ ಜ್ಞಾನ ಇದೆ, ಆತನಿಗೆ ಆಲೋಚನೆ ಇದೆ. ಪವಿತ್ರ ಆತ್ಮನು ಆತ ನಮಗೋಸ್ಕರ ಅಭಿಮಾನ ತಾಪದಿಂದ ಹಂಬಲಿಸ್ತಾನೆ ಎಂಬುದಾಗಿ ವಾಕ್ಯ ಇರ್ತದೆ. ಸೊ ಹೋಲಿ ಸ್ಪಿರಿಟ್ ಲಾಂಗ್ಸ್ ಟು ಬಿ ವಿತ್ ಅಸ್, ನಮ್ಮೊಂದಿಗೆ ಇರಲಿಕ್ಕೆ, ನಮ್ಮೊಂದಿಗೆ ಅನ್ಯೋನ್ಯತೆ ಮಾಡಲಿಕ್ಕೆ, ನಮ್ಮೊಂದಿಗೆ ಫೆಲೋಶಿಪ್ ಮಾಡಲಿಕ್ಕೆ. ಒಬ್ಬರ ಒಳಗೆ ಪವಿತ್ರ ಆತ್ಮನು ವಾಸ ಮಾಡ್ತಾ ಇರ್ಬೋದು, ಆದರೆ ಅವರ ಇಬ್ಬರ ಮಧ್ಯದಲ್ಲಿ, ಆ ವ್ಯಕ್ತಿ ಮತ್ತು ಪವಿತ್ರ ಆತ್ಮನ ಮಧ್ಯದಲ್ಲಿ ಯಾವುದೇ ಫೆಲೋಶಿಪ್, ಯಾವುದೇ ಮಾತುಕತೆ ಇಲ್ಲದಿರಬಹುದು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ಬಂಧಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎನ್ನುವ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕೋಸ್ಕರ ದೇವರನ್ನು ಹೃದಯದಲ್ಲಿ ಹಾಕಿದ್ದ ವಿಷಯ ಪವಿತ್ರ ಆತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾರೆ ಎಂಬುದಾಗಿ. ನಾವು ವಾಕ್ಯವನ್ನು ಧ್ಯಾನಿಸೋದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಅಪ್ಪ ತಂದೆ, ನೀವು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವ ದೇವರು. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ನಾವು ನಿಮ್ಮ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಬಂದಿದ್ದೇವೆ. ನಮ್ಮೊಂದಿಗೆ ಮಾತನಾಡಿ, ಕೇಳುವ ಈ ಸಂದೇಶವನ್ನು ಕೇಳುವ ಪ್ರತಿಯೊಬ್ಬರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿ ರಾಜ. ಅವರ ಹೃದಯವನ್ನು ಸ್ಪರ್ಶಿಸಿದ ರಾಜ. ಅಪ್ಪ, ಸ್ವಸ್ಥತೆ, ಬಿಡುಗಡೆಗಳು ಉಂಟಾಗಲಿ, ನಿಮ್ಮ ವಾಕ್ಯದ ಪ್ರಕಟಣೆ ಉಂಟಾಗಲಿ. ಆತ್ಮಿಕ ಕಣ್ಣು, ಆತ್ಮಿಕ ಹೃದಯ ಯೇಸು ಕ್ರಿಸ್ತನ ನಾಮದಲ್ಲಿ ತೆರೆಯಲ್ಪಡಲಿ ಸ್ವಾಮಿ. ಮಾತಾದ ಕಾರ್ಯಗಳು ನೆರವೇರಲಿ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪವಿತ್ರ ಆತ್ಮನ ಎಲ್ಲವನ್ನು ನೀವು ಹತೋಟಿಗೆ ತೆಗೆದುಕೊಳ್ಳಿ. ನಿಮ್ಮ ಚಿತ್ತವೇ ನೆರವೇರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯರೇ, ಇಂದಿನ ಸಂದೇಶದ ವಿಷಯ ಪವಿತ್ರ ಆತ್ಮನು ವ್ಯಕ್ತಿಯಾಗಿದ್ದಾರೆ ಎಂಬುದಾಗಿ. ನಾವು ಕಳೆದ ಸಂಚಿಕೆಗಳಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ವಿ. ಪವಿತ್ರ ಆತ್ಮನು ಯಾರು ಎಂಬ ವಿಷಯಗಳನ್ನು ಧ್ಯಾನಿಸ್ತಾ ಇದ್ದೇವೆ. ಇವತ್ತು ನಾವು ಪವಿತ್ರ ಆತ್ಮನ ಇನ್ನೊಂದು ಆಟ್ರಿಬ್ಯೂಟ್ಸ್ ಅನ್ನು ನಾವು ಧ್ಯಾನ ಮಾಡುವ. ಪವಿತ್ರ ಆತ್ಮನ ಇನ್ನೊಂದು ಕಾರ್ಯವನ್ನು ನಾವು ಧ್ಯಾನ ಮಾಡುವ. ಪವಿತ್ರ ಆತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾರೆ ಎಂಬುದಾಗಿ. ನಾವು ಸತ್ಯವೇದದಲ್ಲಿ ನಾವು ಅನೇಕ ಬಾರಿ ಪವಿತ್ರ ಆತ್ಮನ ಮ್ಯಾನಿಫೆಸ್ಟೇಷನ್, ಪವಿತ್ರ ಆತ್ಮನು ಹೇಗೆ ಬಂದನು ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಇರುವಾಗ, ಆತನು ಪಾರಿವಾಳದ ಉಪಾಧಿಯಲ್ಲಿ ಬಂದನು, ಬೆಂಕಿಯ ಉಪಾಧಿಯಲ್ಲಿ ಬಂದನು, ಬಿರುಗಾಳಿಯ ಉಪಾಧಿಯಲ್ಲಿ ಬಂದನು ಎಂಬುದಾಗಿ. ಸೊ ಹಾಗಾಗಿ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಪವಿತ್ರ ಆತ್ಮನು ಪಾರಿವಾಳವಲ್ಲ, ಪವಿತ್ರ ಆತ್ಮನು ಬೆಂಕಿ ಅಲ್ಲ, ಪವಿತ್ರ ಆತ್ಮನು ಗಾಳಿ ಅಲ್ಲ. ಆತನು ಪಾರಿವಾಳದ ಉಪಾಧಿಯಲ್ಲಿ ಬಂದನು, ಅಂದರೆ ಹಾಗೆ ಬಂದನು. ಆತನು ಬೆಂಕಿಯ ಉಪಾಧಿಯಲ್ಲಿ ಬಂದನು, ಬೆಂಕಿ ಬಂದಾಗೆ ಬಂದನು ಎಂಬುದಾಗಿ. ಬಿರುಗಾಳಿಯ ಉಪಾಧಿಯಲ್ಲಿ ಬಂದನು, ಸಡನ್ಲಿ ಹಿ ಕೇಮ್. ಸೊ ಹಾಗಾಗಿ ಇಲ್ಲಿ ನಾವು ಬಹಳ ಮುಖ್ಯವಾದ ವಿಷಯ ಏನಂದರೆ, ಪವಿತ್ರ ಆತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾರೆ. ತಂದೆಯಾದ ದೇವರು ಒಬ್ಬ ವ್ಯಕ್ತಿಯಾಗಿದ್ದಾರೆ. ಮಗನಾದ ದೇವರು ಯೇಸು ಕ್ರಿಸ್ತನು ಒಬ್ಬ ವ್ಯಕ್ತಿಯಾಗಿದ್ದಾರೆ. ಪವಿತ್ರ ಆತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾರೆ. ಈ ಮೂವರಿಗೂ ಅವರದೇ ಆದ ವ್ಯಕ್ತಿತ್ವ ಇದೆ. ಮೂವರು ಕೂಡ ಒಂದೇ ಯೋಜನೆಯೊಂದಿಗೆ, ಒಂದೇ ಆಲೋಚನೆಯೊಂದಿಗೆ ಚಲಿಸುವವರಾಗಿದ್ದಾರೆ. ಸೊ ಯೇಸು ಸ್ವಾಮಿ ಪವಿತ್ರ ಆತ್ಮನ ಬಗ್ಗೆ ಇಂಟ್ರಡ್ಯೂಸ್ ಮಾಡುವಾಗ, ಅವರ ಬಗ್ಗೆ ಹೇಳುವಾಗ ಅವರನ್ನು ಹೀಗೆ ಸಂಬೋಧಿಸಿದ್ದಾರೆ. ಹೀಗೆ ಹೇಳಿದ್ದಾರೆ. ನಾವು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 15 ಮತ್ತು 17ನೇ ವಚನ ನೋಡುವ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೇ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮ ಒಳಗೆ ಇರುವನು ಎಂಬುದಾಗಿ. ಇಲ್ಲಿ ನಾವು ನೋಡುವಾಗ ಬಹಳ ಮುಖ್ಯವಾಗಿ ಯೇಸು ಸ್ವಾಮಿ ಹೇಗೆ ಪವಿತ್ರ ಆತ್ಮನನ್ನು ಸಭೆಗೆ ಇಂಟ್ರಡ್ಯೂಸ್ ಮಾಡುವಾಗ, ಶಿಷ್ಯರ ಮಧ್ಯದಲ್ಲಿ ಮಾತನಾಡುವಾಗ ಹೇಗೆ ಸಂಬೋಧಿಸಿದ್ರು. ಇಲ್ಲಿ ನಾವು ನೋಡುವಾಗ ಆತನು, ಈತನು ಎಂಬುದಾಗಿ, ಇರುವನು, ಬರುವನು ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಸಂಬೋಧಿಸಿದ್ದಾರೆ. ಅದು, ಇದು, ಬರುತ್ತದೆ ಎಂಬುದಾಗಿ ಸಂಬೋಧಿಸಲಿಲ್ಲ. ಸೊ ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಪವಿತ್ರ ಆತ್ಮನನ್ನು ಸಂಬೋಧಿಸುವಾಗ ಆತನು, ಈತನು, ಬರುವನು ಎಂಬುದಾಗಿ ಸಂಬೋಧಿಸಿದ್ದಾರೆ. ಸೊ ಹಾಗಾಗಿ ಪವಿತ್ರ ಆತ್ಮನು ಆತನು ವ್ಯಕ್ತಿಯಾಗಿದ್ದಾರೆ, ಯಾವುದೇ ವಸ್ತುವಲ್ಲ. ಆತನು ವ್ಯಕ್ತಿಯಾಗಿದ್ದಾರೆ. ಈಗ ನಾವು ಬಹಳ ಮುಖ್ಯವಾಗಿ
ಯಾರಾದರೂ ವ್ಯಕ್ತಿ ಅಂತ ಕರೆಸಲ್ಪಡಬೇಕಾದ್ರೆ ಅವರಿಗೆ ಸೋಲ್ ಇರಬೇಕು, ಅಂದರೆ ಪ್ರಾಣ ಇರಬೇಕು. ಫಾರ್ ಎಕ್ಸಾಂಪಲ್, ನಾವು ವ್ಯಕ್ತಿಗಳಾಗಿದ್ದೇವೆ, ನಮಗೆ ವ್ಯಕ್ತಿತ್ವ ಇದೆ, ಸೊ ನಮಗೆ ಪ್ರಾಣ ಇದೆ, ನಮಗೆ ಸೋಲ್ ಇದೆ. ಅಂದರೆ ವ್ಯಕ್ತಿ ಅಂತ ಎಣಿಸಲ್ಪಡಲಿಕ್ಕೆ ನಾನು ಆಗಲೇ ಹೇಳಿದಾಗೆ ಸೋಲ್ ಅಥವಾ ಪ್ರಾಣ ಇರಬೇಕು. ಅಂದರೆ ವಿಲ್, ಇಂಟೆಲೆಕ್ಟ್, ಇಮೋಷನ್, ಅಂದರೆ ಚಿತ್ತ, ಆಲೋಚನೆ, ಭಾವನೆ, ಈ ಮೂರು ಸೇರಿ ಪ್ರಾಣ ಆಗ್ತದೆ. ಚಿತ್ತ, ಆಲೋಚನೆ, ಭಾವನೆ, ವಿಲ್, ಇಂಟೆಲೆಕ್ಟ್, ಇಮೋಷನ್, ಈ ಮೂರು ಸೇರಿದಾಗ ಸೋಲ್ ಆಗ್ತದೆ. ಸೋಲ್ನಲ್ಲಿ ಮೂರು ಸಂಗತಿಗಳಿದೆ. ಅതെಂದರೆ ವಾಟ್ ಐ ವಾಂಟ್, ವಾಟ್ ಐ ಥಿಂಕ್, ವಾಟ್ ಐ ಫೀಲ್. ನನ್ನ ಚಿತ್ತ, ನನ್ನ ಆಲೋಚನೆಗಳು, ನನ್ನ ಜ್ಞಾನ, ನನ್ನ ಯೋಚನೆ, ನನ್ನ ಭಾವನೆಗಳು, ಇದು ಮೂರು ಸೇರಿ ಪ್ರಾಣ ಅಥವಾ ಸೋಲ್ ಅಥವಾ ವ್ಯಕ್ತಿತ್ವ, ವ್ಯಕ್ತಿ ಎನ್ನುವುದಕ್ಕೆ ಈ ಮೂರು ಕೂಡ ಅಗತ್ಯವಾಗಿದೆ. ಸೊ ಈಗ ನಮ್ಮ ಬಗ್ಗೆ ನಾವು ನೋಡುವಾಗ ನಮಗೆ ನಮ್ಮದೇ ಆದ ಆಶೆಗಳಿದೆ, ಅಂದರೆ ಚಿತ್ತ ಇದೆ, ನಮಗೆ ನಮ್ಮದೇ ಆದ ಜ್ಞಾನ ಇದೆ, ಆಲೋಚನೆ ಇದೆ, ಯೋಜನೆಗಳಿದೆ. ಮೂರನೇದಾಗಿ ನಮಗೆ ಭಾವನೆಗಳಿದೆ, ನಮಗೆ ದುಃಖ ಆಗ್ತದೆ, ಸಂತೋಷ ಆಗ್ತದೆ. ಸೊ ಹಾಗಾಗಿ ನಾವು ವ್ಯಕ್ತಿಗಳು, ವಿ ಗಾಟ್ ಸೋಲ್, ನಮಗೆ ಪ್ರಾಣ ಇದೆ. ಹೇಗೆ ಒಬ್ಬ ಮನುಷ್ಯನಲ್ಲಿ ಪ್ರಾಣ, ಆತ್ಮ, ಶರೀರ ಎಂಬ ಮೂರು ಭಾಗಗಳಿದೆಯೋ, ಬಾಡಿ, ಸೋಲ್ ಆ್ಯಂಡ್ ಸ್ಪಿರಿಟ್, ಅದೇ ರೀತಿಯಲ್ಲಿ ಒಬ್ಬನು ವ್ಯಕ್ತಿ ಅಂತ ಹೇಳಿಸಲ್ಪಡಲಿಕ್ಕೆ ಅವನಿಗೆ ಶರೀರ ಇರೋದು, ಆತ್ಮ ಇರೋದು ಮಾತ್ರ ಅಲ್ಲ, ಅವನಿಗೆ ಸೋಲ್ ಇರಬೇಕು, ಅಂದರೆ ಪ್ರಾಣ ಇರಬೇಕು. ಅವರದೇ ಆದ ಚಿತ್ತ, ಆಲೋಚನೆ, ಜ್ಞಾನ, ಯೋಜನೆ, ಭಾವನೆಗಳು. ಹಲ್ಲೆಲೂಯಾ. ಸೊ ಈಗ ನಾವು ಧ್ಯಾನ ಮಾಡುವ, ನಾವೀಗ ಈ ವಾಕ್ಯ ಸಂದೇಶದ ವಿಷಯ ಪವಿತ್ರ ಆತ್ಮನು ಹೇಗೆ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರು ಆತನು ನಿಮಗೆ ಬೇರೊಬ್ಬ ಸಹಾಯಕನು ಕಳಿಸಿಕೊಡ್ತಾನೆ ಎಂಬುದಾಗಿ ಹೇಳುವಾಗ, ತಂದೆಯಾದ ದೇವರನ್ನು ಆತನು ಎಂಬುದಾಗಿ ಹೇಳಿದರು. ಅಂದರೆ ತಂದೆಯಾದ ದೇವರು ವ್ಯಕ್ತಿಯಾಗಿದ್ದಾರೆ. ನಂತರ ಪವಿತ್ರ ಆತ್ಮನಿಗೆ ಬಗ್ಗೆ ಹೇಳುವಾಗ ಬೇರೊಬ್ಬ ಸಹಾಯಕನು ಕಳಿಸಿಕೊಡ್ತಾರೆ ಎಂಬುದಾಗಿ ಹೇಳಿದ್ದಾರೆ. ಸೊ ಈಗ ನಾವು ನೋಡುವ ಪವಿತ್ರಾತ್ಮನಿಗೂ ಕೂಡ ಈ ಮೂರು ಸಂಗತಿಗಳಿವೆ. ಆತನಿಗೆ ತನ್ನದೇ ಆದ ಚಿತ್ತವಿದೆ, ತನ್ನದೇ ಆದ ಆಲೋಚನೆ, ಜ್ಞಾನ, ಯೋಜನೆಗಳಿವೆ. ಆತನಿಗೆ ಭಾವನೆಗಳಿದೆ, ಪವಿತ್ರ ಆತ್ಮನಿಗೆ ಭಾವನೆಗಳಿವೆ. ಸೊ ಹೋಲಿ ಸ್ಪಿರಿಟ್ ಗಾಟ್ ಆಲ್ ತ್ರೀ ಆಫ್ ದ್ಯಾಟ್. ಎಲ್ಲವೂ ಮೂರು ಕೂಡ ಇದೆ. ಪವಿತ್ರ ಆತ್ಮನು ವ್ಯಕ್ತಿಯಾಗಿದ್ದಾರೆ. ಸೊ ನಾವು ಮೊದಲಿಗೆ ನೋಡುವ ಪವಿತ್ರ ಆತ್ಮನಿಗೆ ತನ್ನದೇ ಆದ ಚಿತ್ತ ಇದೆ. 1 ಕೊರಿಂಥ 12ನೇ ಅಧ್ಯಾಯ 4ರಿಂದ 11ನೇ ನೋಡುವ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ದೇವರ ಆತ್ಮನು ಒಬ್ಬನೇ. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯವನ್ನು ಸಾಧಿಸುವ ದೇವರು ಒಬ್ಬನೇ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರ ಆತ್ಮನ ವರಗಳು ಸರ್ವರ ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿದೆ. ಒಬ್ಬನಿಗೆ ದೇವರ ಆತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಾತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯ ಅಸತ್ಯ ಆತ್ಮಗಳನ್ನು ವಿವೇಚಿಸುವವರು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಟ್ಟದೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿ ನಡೆಸುತ್ತಾನೆ ಎಂಬುದಾಗಿ. ಇಲ್ಲಿ ನಾವು 11ನೇ ವಚನ ಮುಖ್ಯವಾಗಿ ನೋಡುವಾಗ, ಈ ವರಗಳನ್ನೆಲ್ಲ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ ಎಂಬುದಾಗಿ. ಸೊ ಪವಿತ್ರ ಆತ್ಮನು, ಆ ಒಬ್ಬನೇ ಆತ್ಮನು ಈ ಬೇರೆ ಎಲ್ಲ ವರಗಳನ್ನು, ಈ 9 ವರಗಳನ್ನು ತನ್ನ ಚಿತ್ತವಿದ್ದ ಹಾಗೆ, ತನ್ನ ಇಷ್ಟವಿದ್ದ ಹಾಗೆ ಆತನು ಒಬ್ಬೊಬ್ಬನಿಗೆ ಹಂಚಿಕೊಡುವನು ಎಂಬುದಾಗಿ ವಾಕ್ಯದಲ್ಲಿ ಹೇಳಿದೆ. ಸೊ ಪವಿತ್ರ ಆತ್ಮನಿಗೆ, ಈ ವಾಕ್ಯದಲ್ಲಿ ನಾವು ಗೊತ್ತಾಗಿದೆ, ಪವಿತ್ರ ಆತ್ಮನಿಗೆ ತನ್ನದೇ ಆದ ಚಿತ್ತ ಇದೆ, ಆಸೆ ಇದೆ. ಸೊ ಎರಡನೇದಾಗಿ ನಾವು ನೋಡುವ, ಪವಿತ್ರ ಆತ್ಮನಿಗೆ ಆಲೋಚನೆ, ಯೋಜನೆ, ಜ್ಞಾನ, ಇಂಟೆಲೆಕ್ಟ್ ಇದೆ ಎಂಬುದಾಗಿ. ಸೊ ಮೊದಲನೇದಾಗಿ ನೋಡಿದ ತನ್ನದಾದ ಚಿತ್ತ ಇದೆ, ಹೋಲಿ ಸ್ಪಿರಿಟ್ ಗಾಡ್ ಹಿಸ್ ಓನ್ ವಿಲ್. ಎರಡನೇದಾಗಿ ಹೋಲಿ ಸ್ಪಿರಿಟ್ ಗಾಡ್ ಹಿಸ್ ಓನ್ ಇಂಟೆಲೆಕ್ಟ್. ಆತನಿಗೆ ತನ್ನದೇ ಆದ ಆಲೋಚನೆ, ಯೋಜನೆ, ಜ್ಞಾನ ಇದೆ ಎಂಬುದಾಗಿ. ರೋಮಪುರ ಪತ್ರಿಕೆ 8ನೇ ಅಧ್ಯಾಯದ 26 ಮತ್ತು 27ನೇ ವಚನ ನೋಡಿಕೊಳ್ಳುವ. ಹಾಗೆ ಪವಿತ್ರ ಆತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯ
ಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು ಎಂಬುದಾಗಿ. ದೇವರ ಆಲೋಚನೆಯ ಬಗ್ಗೆ ಪವಿತ್ರಾತ್ಮನಿಗೆ ತಿಳಿದಿದೆ. ಸೊ ಪವಿತ್ರಾತ್ಮನು ಈಸ್ ಹೈಲಿ ಇಂಟೆಲೆಕ್ಚುವಲ್. ಆತನಿಗೆ ಜ್ಞಾನ ಇದೆ, ಆತನಿಗೆ ಆಲೋಚನೆ ಇದೆ. ಇಲ್ಲಿ ನಾವು ನೋಡುವಾಗ ಪವಿತ್ರಾತ್ಮ ನಮ್ಮ ಶಕ್ತಿಯನ್ನು ನೋಡಿ ನಾವು ಪ್ರಾರ್ಥನೆ ಮಾಡುವಾಗ ಏನು ಬೇಡಿಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲದೆ ಇರುವಾಗ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದೊಂದಿಗೆ ತಂದೆಯಾದ ದೇವರೊಂದಿಗೆ ಪ್ರಾರ್ಥನೆ ಮಾಡ್ತಾರೆ ನಮಗೋಸ್ಕರ. ಆ ಪ್ರಾರ್ಥನೆ ಹೇಗಿರುತ್ತದೆ ಎಂಬುದಾಗಿ ನೋಡುವಾಗ ತಂದೆಯಾದ ದೇವರ ಹೃದಯದಲ್ಲಿರುವ ಚಿತ್ತ, ನಮ್ಮ ಬಗ್ಗೆ ಇರುವ ಆತನ ಯೋಜನೆ, ಆತನ ಆಲೋಚನೆಯನ್ನು ತಿಳಿದೇ ಪವಿತ್ರಾತ್ಮನು ನಮ್ಮ ಬಗ್ಗೆ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಹಲ್ಲೆಲೂಯಾ. ಬಹಳ ಅದ್ಭುತವಾದ ಸಂಗತಿ. ದಿಸ್ ಇಸ್ ಅ ಹೈಲಿ ಇಂಟೆಲೆಕ್ಚುವಲ್ ಥಿಂಗ್. ದೇವರ ಅಗಾಧ ಸಂಗತಿಗಳನ್ನು ಪವಿತ್ರ ಆತ್ಮನು ತಿಳಿದಿದ್ದಾರೆ. ಆತನಿಗೆ ಅಗಾಧವಾದ ಜ್ಞಾನ ಇದೆ. ನಾವು ಇಲ್ಲಿ ನೋಡುವಾಗ 1 ಕೊರಿಂಥ 2ನೇ ಅಧ್ಯಾಯದ 10 ಮತ್ತು 11ನೇ ವಚನ ಓದುವ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರದು ಮತ್ತಾರಿಗೂ ತಿಳಿಯೋದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ ಎಂಬುದಾಗಿ. ಇಲ್ಲಿ ನಾವು ನೋಡುವಾಗ ಪವಿತ್ರ ಆತ್ಮನಿಗೆ ದೇವರ ಅಗಾಧವಾದ ವಿಷಯಗಳು, ದೇವರ ಅಗಾಧವಾದ ಆಲೋಚನೆಗಳು, ಯೋಜನೆಗಳು ಪವಿತ್ರ ಆತ್ಮನಿಗೆ ತಿಳಿದಿದೆ. ಹಲ್ಲೆಲೂಯಾ. ಸೊ ಹೋಲಿ ಸ್ಪಿರಿಟ್ ಇಸ್ ಹೈಲಿ ಇಂಟೆಲೆಕ್ಚುವಲ್. ಪವಿತ್ರ ಆತ್ಮನಿಗೆ ಜ್ಞಾನ ಇದೆ. ಆತನು ಜ್ಞಾನ, ತಿಳುವಳಿಕೆ, ವಿವೇಕದ ಆತ್ಮನು. ತನ್ನದೇ ಆದ ಜ್ಞಾನ, ಯೋಜನೆ, ಆಲೋಚನೆಗಳಿದೆ. ಸೊ ನಾವು 2 ವಿಷಯ ನೋಡಿದ್ದೇವೆ. ಪವಿತ್ರ ಆತ್ಮನಿಗೆ ತನ್ನದೇ ಆದ ಚಿತ್ತ ಇದೆ. ಹೋಲಿ ಸ್ಪಿರಿಟ್ ಗಾಟ್ ಹಿಸ್ ಓನ್ ವೆಲ್ ಆ್ಯಂಡ್ ಹೋಲಿ ಸ್ಪಿರಿಟ್ ಗಾಟ್ ಹಿಸ್ ಓನ್ ಇಂಟೆಲೆಕ್ಟ್. ಪವಿತ್ರ ಆತ್ಮನಿಗೆ ತನ್ನದೇ ಆದ ಆಲೋಚನೆ, ಜ್ಞಾನ, ಯೋಜನೆ ಇದೆ. ಇಲ್ಲಿ ನಾವು ನೋಡುವಾಗ 3ನೇದಾಗಿ ನಾವು ನೋಡುವ ಭಾವನೆ, ಇಮೋಷನ್. ಪವಿತ್ರ ಆತ್ಮನಿಗೆ ಭಾವನೆ ಇದೆ, ಇಮೋಷನ್ಸ್ಗಳಿದೆ. ನಾವು ಎಫೆಸ 4ನೇ ಅಧ್ಯಾಯದ 30ನೇ ವಚನ ಓದುವ. ದೇವರ ಪವಿತ್ರ ಆತ್ಮನನ್ನು ದುಃಖಪಡಿಸಬೇಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ ಎಂಬುದಾಗಿ ಹೇಳ್ತದೆ. ಸೊ ಅದರ ಅರ್ಥ ಪವಿತ್ರ ಆತ್ಮನಿಗೆ ದುಃಖ ಆಗ್ತದೆ ಎಂಬುದಾಗಿ ನಮಗೆ ಗೊತ್ತಿದೆ. ಸೊ ಅದು ಗಾಳಿಗೆ ಆಗುವುದಿಲ್ಲ, ಬೆಂಕಿಗೆ ಆಗುವುದಿಲ್ಲ, ಅದಕ್ಕೆ ಭಾವನೆಗಳು ಇಲ್ಲ. ಇಲ್ಲಿ ನಾವು ನೋಡುವಾಗ ಪವಿತ್ರ ಆತ್ಮನ ವ್ಯಕ್ತಿಯಾಗಿದ್ದಾರೆ. ಸೊ ಹಾಗಾಗಿ ಆತನಿಗೆ ದುಃಖ. ಹೇಗೆ ನಮಗೆ ಕೆಲವೊಂದು ಸಂಗತಿಗಳು ಆಗುವಾಗ, ಮಾತುಗಳನ್ನು ಕೇಳುವಾಗ, ಘಟನೆಗಳನ್ನು ನೋಡುವಾಗ ನಮಗೆ ದುಃಖ ಆಗ್ತದೆ, ನಮಗೆ ಭಾವನೆ ಇದೆ. ಕೆಲವೊಂದು ಸಂಗತಿ ನಮ್ಗೆ ಸಂತೋಷವಾಗ್ತದೆ, ಅದು ನಮ್ಮ ಎಕ್ಸ್ಪ್ರೆಷನ್, ನಮ್ಮ ಭಾವನೆ. ಎಕ್ಸಾಕ್ಟ್ಲಿ ಹಾಗೆ ಪವಿತ್ರ ಆತ್ಮನಿಗೆ ಭಾವನೆ ಇದೆ. ಇಲ್ಲಿ ನಾವು ನೋಡುವಾಗ ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ ಎಂಬುದಾಗಿ ವಾಕ್ಯದಲ್ಲಿ ಹೇಳಿರುವುದಾದರೆ ಅದರ ಅರ್ಥ ಏನೆಂದರೆ ಪವಿತ್ರ ಆತ್ಮನಿಗೆ ದುಃಖ ಆಗ್ತದೆ ಎಂಬುದಾಗಿ. ಅಲ್ಲಿ ನಾವು ಮುಂದೆ ನೋಡುವ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದ 5ನೇ ವಚನ. ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರ ಆತ್ಮನು ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾನೆ ಎಂಬ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸುತ್ತೀರೋ ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರ ಆತ್ಮನು ಆತ ನಮಗೋಸ್ಕರ ಅಭಿಮಾನ ತಾಪದಿಂದ ಹಂಬಲಿಸ್ತಾನೆ ಎಂಬುದಾಗಿ ವಾಕ್ಯ ಅಂತದೆ. ಸೊ ಹೋಲಿ ಸ್ಪಿರಿಟ್ ಲಾಂಗ್ಸ್ ಫಾರ್ ಅಸ್. ಪವಿತ್ರ ಆತ್ಮ ನಮಗೋಸ್ಕರ ಹಂಬಲಿಸುತ್ತಾರೆ. ಇಲ್ಲಿ ಅಭಿಮಾನ ತಾಪದಿಂದ ಹಂಬಲಿಸುವುದು ಅಂತ ಹೇಳಿದ್ರೆ, ಈಗ 2 ಫ್ರೆಂಡ್ಸ್ ಇರ್ತಾರೆ. 2 ಫ್ರೆಂಡ್ಸ್ ಒಬ್ಬರಿಗೊಬ್ಬರು ಒಟ್ಟಿಗೆ ಇರಲಿಕ್ಕೆ ಹಂಬಲಿಸ್ತಾರೆ. ಗಂಡ ಹೆಂಡತಿ ಇರ್ತಾರೆ, ಅವರು ಒಬ್ಬರಿಗೊಬ್ಬರು ಒಟ್ಟಿಗೆ ಇರಲಿಕ್ಕೆ ಹಂಬಲಿಸ್ತಾರೆ. ಅದಕ್ಕೆ ಹೇಳುದು ಅಭಿಮಾನ ತಾಪದಿಂದ ಹಂಬಲಿಸುವುದು. ದೇ ಆರ್ ಲಾಂಗಿಂಗ್ ಫಾರ್ ಈಚ್ ಅದರ್. ಸೇಮ್ ವೇ ಪವಿತ್ರ ಆತ್ಮನು ಕೂಡ, ನಮ್ಮ ಒಳಗೆ ದೇವರು ಇರಿಸುವ ಪವಿತ್ರ ಆತ್ಮನು ಕೂಡ ನಮ್ಮೊಂದಿಗೆ ಫೆಲೋಶಿಪ್ ಮಾಡಲಿಕ್ಕೆ, ನಮ್ಮೊಟ್ಟಿಗೆ ಇರಲಿಕ್ಕೆ ಆತನ ಹಂಬಲಿಸ್ತಾರೆ. ನಮ್ಮನ್ನು ಬಯಸ್ತಾರೆ, ನಮ್ಮೊಂದಿಗೆ ಮಾತನಾಡಲಿಕ್ಕೆ ಬಯಸ್ತಾರೆ, ನಮ್ಮ ಮಾತುಗಳನ್ನು ಕೇಳಲಿಕ್ಕೆ ಬಯಸ್ತಾರೆ. ಸೊ ಹೋಲಿ ಸ್ಪಿರಿಟ್ ಲಾಂಗ್ಸ್ ಟು ಬಿ ವಿತ್ ಅಸ್. ನಮ್ಮೊಂದಿಗೆ ಇರಲಿಕ್ಕೆ, ನಮ್ಮೊಂದಿಗೆ ಅನ್ಯೋನ್ಯತೆ ಮಾಡಲಿಕ್ಕೆ, ನಮ್ಮೊಂದಿಗೆ ಫೆಲೋಶಿಪ್ ಮಾಡಲಿಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನೀವು ಇದನ್ನು ಹೇಗೆ ಅಂತ ಎಣಿಸ್ಬೋದು, ಪವಿತ್ರ ಆತ್ಮ ನಮ್ಮ ಒಳಗೆ ಇದ್ದಾರಲ್ಲ, ಪುನಃ ಹೇಗೆ ಒಟ್ಟಿಗೆ ಇರುವುದೆಂಬುದಾಗಿ. ನಮ್ಮ ಒಳಗೆ ಇರುವುದಕ್ಕೂ ನಮ್ಮ ಒಟ್ಟಿಗೆ ಅನ್ಯೋನ್ಯತೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಕೆಲವೊಮ್ಮೆ ಮನೆಯೊಳಗೆ ಇರ್ಬೋದು ಎಲ್ಲರೂ ಸಹ, ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಹೆಂಡತಿ ಇರ್ಬೋದು. ಬಟ್ ಮೆ ನಾಟ್ ಬಿ, ಅವರ ಮಧ್ಯದಲ್ಲಿ ಯಾವ ಫೆಲೋಶಿಪ್ ಇಲ್ಲದೆ ಅವರು ಒಂದೇ ಮನೆಯ ಒಳಗೆ ಜೀವಿಸ್ಬೋದು. ಗಂಡ ಹೆಂಡತಿ ಆಗಿರೋದು, ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಅವರು ಒಂದೇ ಮನೆಯಲ್ಲಿ ಇರ್ಬೋದು, ಆದರೆ ಅವರ ಮಧ್ಯದಲ್ಲಿ ಯಾವ ಮಾತುಕತೆ ಇಲ್ಲದೆ ಇರ್ಬೋದು.
ಯಾವ ಫೆಲೋಶಿಪ್ ಇಲ್ಲದೆ ಇರ್ಬೋದು. ಅದೇ ರೀತಿಯಲ್ಲಿ ಒಬ್ಬರ ಒಳಗೆ ಪವಿತ್ರಾತ್ಮನು ವಾಸ ಮಾಡ್ತಾ ಇರ್ಬೋದು, ಆದರೆ ಅವರ ಇಬ್ಬರ ಮಧ್ಯದಲ್ಲಿ, ಆ ವ್ಯಕ್ತಿ ಮತ್ತು ಪವಿತ್ರಾತ್ಮನ ಮಧ್ಯದಲ್ಲಿ ಯಾವುದೇ ಫೆಲೋಶಿಪ್, ಯಾವುದೇ ಮಾತುಕತೆ ಇಲ್ಲದೆ ಇರಬಹುದು. ಫೆಲೋಶಿಪ್ ಅಂತ ಹೇಳುವಾಗ ಅವರ ಮಧ್ಯದಲ್ಲಿ ಅನ್ಯೋನ್ಯತೆ, ಮಾತುಕತೆ ಇರಬೇಕು, ಎಕ್ಸ್ಚೇಂಜ್ ಆಫ್ ವರ್ಡ್ಸ್, ಅದಕ್ಕೆ ಫೆಲೋಶಿಪ್ ಅಂತ ಹೇಳ್ತೇವೆ. ಇಲ್ಲಿ ಪವಿತ್ರ ಆತ್ಮ ನಮ್ಮೊಂದಿಗೆ ಮಾತನಾಡಲಿಕ್ಕೆ, ನಮ್ಮೊಂದಿಗೆ ಚಲಿಸಲಿಕ್ಕೆ, ನಮ್ಮೊಂದಿಗೆ ಇರಲಿಕ್ಕೆ ಹಂಬಲಿಸ್ತಾರೆ. ಹೇಗೆ ಇಬ್ಬರು ಫ್ರೆಂಡ್ಸ್ಗಳು ಹೇಗೆ ಒಬ್ಬರಿಗೊಬ್ಬರು ಹಂಬಲಿಸ್ತಾರೆ ಒಟ್ಟಿಗೆ ಇರಲಿಕ್ಕೆ, ಒಟ್ಟಿಗೆ ಸಮಯ ಪಡ್ಕೊಳ್ಳಿಕ್ಕೆ, ಅದೇ ರೀತಿಯಲ್ಲೇ ಸೊ ಪವಿತ್ರ ಆತ್ಮನಿಗೆ ಭಾವನೆ ಇದೆ. ಸೊ ಇಲ್ಲಿ ನಾವು 3 ವಿಷಯಗಳನ್ನು ನೋಡಿದ್ದೇವೆ. ಪವಿತ್ರ ಆತ್ಮನಿಗೆ ತನ್ನದೇ ಆದ ಚಿತ್ತ ಇದೆ, ತನ್ನದೇ ಆದ ಆಲೋಚನೆ, ಜ್ಞಾನ ಇದೆ. ಪವಿತ್ರ ಆತ್ಮನಿಗೆ ಭಾವನೆ ಇದೆ. ಈ 3 ಸೇರಿದಾಗ ಪ್ರಾಣ ಆಗ್ತದೆ, ಸೋಲ್ ಆಗ್ತದೆ, ವ್ಯಕ್ತಿ ಆಗ್ತಾರೆ. ಸೊ ಈ 3 ಸಂಗತಿಗಳನ್ನು ನಾವು ಗೊತ್ತಾಗಿದೆ ದೇವರ ವಾಕ್ಯದ ಮೂಲಕ. ಪವಿತ್ರ ಆತ್ಮನು ವ್ಯಕ್ತಿಯಾಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ನಿಮ್ಮ ಒಳಗೆ ದೇವರು ಕಳಿಸಿರುವ ಆತನ ಆತ್ಮನು, ಪವಿತ್ರ ಆತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾರೆ. ಆತನನ್ನು ವ್ಯಕ್ತಿಯಾಗಿ ನೀವು ಟ್ರೀಟ್ ಮಾಡಿ. ಹೇಗೆ ನಿಮಗೆ ಫ್ರೆಂಡ್ಸ್ ಇದ್ದಾರೋ, ನಿಮಗೆ ಹೇಗೆ ಸಂಬಂಧಗಳಿದೆಯೋ, ಅದೇ ರೀತಿಯಲ್ಲಿ ಪವಿತ್ರ ಆತ್ಮನು ನಿಮ್ಮ ಒಳಗೆ ಕಳಿಸಿಕೊಡುವ ದೇವರ ಆತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾರೆ. ಆತನು ನಿಮಗೋಸ್ಕರ ಹಂಬಲಿಸ್ತಾರೆ. ನೀವು ದೂರ ಇದ್ದಾಗ, ಮಾತನಾಡದಿರುವಾಗ ಆತನು ದುಃಖಿಸ್ತಾರೆ. ಹಿ ಗ್ರೀವ್ಸ್. ಸೊ ಪವಿತ್ರ ಆತ್ಮನನ್ನು ದುಃಖಿಸಬೇಡಿ. ಪವಿತ್ರ ಆತ್ಮನಿಗೆ ಅನ್ಯೋನ್ಯತೆ ಮಾಡಿ, ಆತನೊಂದಿಗೆ ಮಾತನಾಡಿ. ಆತನು ನಿಮ್ಮ ಮಾತುಗಳನ್ನು ಕೂಡ ಕೇಳಲಿಕ್ಕೆ ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಎಷ್ಟು ನೀವು ಹೆಚ್ಚಾಗಿ ಪವಿತ್ರ ಆತ್ಮನೊಂದಿಗೆ ಅನ್ಯೋನ್ಯತೆ ಮಾಡ್ತಿರೋ, ನಿಮ್ಮ ಆತ್ಮಿಕ ಬದುಕು ಅಷ್ಟು ಮೇಲಿನ ಹಂತಕ್ಕೆ, ಅಷ್ಟು ಉನ್ನತವಾಗಿ ಹೋಗ್ತದೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದ ತಂದೆ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ ದೇವ. ಅಪ್ಪ, ಈ ಒಳ್ಳೆಯ ಸಮಯ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಿಮ್ಮ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸ್ಲಿಕ್ಕೆ ಕೊಟ್ಟ ಈ ಸಮಯದಲ್ಲಿ ಸ್ವಾಮಿ, ಬಿತ್ತಲ್ಪಟ್ಟಿರುವ ಈ ವಾಕ್ಯಗಳು ಸ್ವಾಮಿ ಪ್ರತಿಯೊಬ್ಬ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ಪವಿತ್ರ ಆತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾರೆ ದೇವರೇ. ನೀವು ನಮ್ಮಲ್ಲಿ ಕಳಿಸಿರುವ ನಿಮ್ಮ ಆತ್ಮನು, ಆತನು ವ್ಯಕ್ತಿಯಾಗಿದ್ದಾರೆ ಎಂಬ ಆಳವಾದ ಜ್ಞಾನ ಪ್ರಕಟಣೆ, ಆತನ ವ್ಯಕ್ತಿತ್ವದ ವಿಷಯವಾದ ಜ್ಞಾನದಲ್ಲಿ ನಾವು ಬೆಳೆದು ಬರುವಂತೆ ಕೃಪೆ ಕೊಡಿ, ದಯ ತೋರಿ. ಆತನು ಮೆಚ್ಚುವ ರೀತಿಯಲ್ಲಿ ಆತನಿಗೆ ಅನ್ಯೋನ್ಯತೆ ಮಾಡುತ್ತಾ, ಆತನ ಸ್ವರಕ್ಕೆ ವಿಧೇಯರಾಗ್ತಾ ನಾವು ನಡೆಯುವಂತೆ ಕೃಪೆ ಕೊಡಿ, ದಯ ತೋರಿ ಸ್ವಾಮಿ. ಹೋಲಿ ಸ್ಪಿರಿಟ್, ಬ್ಲೆಸ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ತಂದೆ, ನಿಮಗೆ ಸ್ತೋತ್ರ ರಾಜ. ಮಹಾಪರಿಶುದ್ಧನು, ಅದ್ವಿತೀಯನಾದ ದೇವರು ನೀವು. ಅಪ್ಪ, ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿರಿ ರಾಜ. ಅವರ ಜೀವಿತದಲ್ಲಿ ಅದ್ಭುತ ಮಹತ್ ಕಾರ್ಯವನ್ನು ಮಾಡಿ ನಿಮ್ಮ ನಾಮ ಮಹಿಮೆ ಹೊಂದಲಿ ಅಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್, ಆಮೆನ್. ಪ್ರಿಯರೇ, ಈ ಸಂದೇಶ ನಿಮಗೆ ಆಶೀರ್ವಾದದಾಯಕ ಆಗಿರುವುದಾದರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಂದೇಶಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಅವರನ್ನು ಬ್ಲೆಸ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.